ಮೈಸೂರು ಮತ್ತೆ ಚಾಮರಾಜನಗರ, ಹುಣಸೂರು, ಕೊಡಗು ಭಾಗದವರು, ಮಂಡ್ಯ ಎಲ್ಲಾ ಭಾಗದಿಂದ ಬಂದಿರುವಂತಹ ಎಲ್ಲ ನನ್ನ ಹೋರಾಟದ ಒಡನಾಡಿಗೆ ಇವತ್ತು ಬೆಳಗ್ಗೆಯಿಂದ ಮೈಸೂರಿನ ಕೆಲವು ಕುಲಕಂಟಕರು ಮತ್ತೆ ಮಾದಿಗರ ಮನೆ ಹಾಡು ಮಾಡಿರುವಂತಹ ಕೆಲಸದಿಂದ ಕೆಲವು ಕೇಸ್ಗಳು ನಮ್ಮ ಮೇಲಾಗಿದೆ. ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಕೇಸ್ ಆಗಿತ್ತು. ನಾವೆಲ್ಲರೂ ಇವತ್ತು ನಮ್ಮ ಕೊಳ್ಳೇಗಾಲದವರು ಮತ್ತೆ ನಮ್ಮ ಅರುಣ್ ಸರ್, ನನ್ನ ಮೇಲೆ, ನಮ್ಮ ಮೈಸೂರಿನ ಪ್ರಸನ್ನ ಚಕ್ರವರ್ತಿ ಅವರ ಮೇಲೆ, ಮತ್ತೆ ಲೋಕೇಶ್ ಅವ್ರ ಮೇಲೆ, ಗೋವಿಂದರಾಜ್ ಅವ್ರ ಮೇಲೆ ಎಲ್ಲರೂ ಕೂಡ ನಮ್ಮ ಸಮುದಾಯದ, ನಮ್ಮ ಜಾತಿಯ MLC ತಿಮ್ಮಯ್ಯ, ಬುದ್ಧಿಗೆಟ್ಟ ತಿಮ್ಮಯ್ಯ ಅವರು ಎಲ್ಲರ ಮೇಲೆ ಕೇಸ್ಗಳು ಹಾಕ್ಸಿದ್ದಾರೆ. ನೋಡಿ, ಒಳ ಮೀಸಲಾತಿ ಹೋರಾಟಕ್ಕೆ ಹೋಗುವಂತಹ ಮಾದಿಗ ಸಮುದಾಯದ ಹೋರಾಟಗಾರರ ಮೇಲೆ ಮಾದಿಗ ಸಮುದಾಯದ MLC ಕೇಸ್ ಹಾಕಿಸ್ತಾರೆ ಅಂತಂದ್ರೆ ಇವ್ರು ಇನ್ನೆಂತ ಪಕ್ಷದ ಗೇಟ್ ಕೀಪರ್ಗಳಿರ್ಬೇಕು ಅಂತ ಈ ಸಮಾಜ ಅರ್ಥ ಮಾಡ್ತಾರೆ. ಇನ್ನೆಂತ ಗೇಟ್ ಕೀಪರ್ಗಳು ಯಾರೋ ಒಬ್ಬ ಅಣ್ಣ ತಮ್ಮ ನನಗೇನೋ ನಂದಿದ್ದನ್ನು ಕೂಡ ಅಂದ್ರೆ ನನ್ನ ಸಮುದಾಯಕ್ಕೆ ಹೋರಾಟ ಮಾಡ್ತಾ ಇರೋರು ಪರವಾಗಿಲ್ಲ, ಏನೋ ಒಂಚೂರು ಮಾತಾಡ್ಕೊಳ್ಳೋಣ ಅನ್ನುವಂಥದ್ದು ಇರ್ಬೇಕು ಹೊರತು ಪಕ್ಷ ಮೆಚ್ಚಿಸೋದಕ್ಕೋಸ್ಕರ ಅಣ್ಣ ತಮ್ಮದ್ರ ಮೇಲೆ ಕಂಪ್ಲೇಂಟ್ ಹಾಕುವಂತಹ ಇಡಿಯಟ್ಗಳಿರುವಂತಹ ಸಮುದಾಯ ನಮ್ಮ ದುರದೃಷ್ಟ. ಜೊತೆಗೆ ಮಾಲಿಕರ ಮನೆ ಹಣ HC ಮಾದೇವಪ್ಪನು ಕೂಡ ತನ್ನ ಕುತಂತ್ರಗಳನ್ನ ಮಾಡಿ ತನ್ನ ಚೇಲಾಗಳ ಮೂಲಕ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕಿಸಿ ಮಾಡಿದ್ರು. ಇವತ್ತು ಎಲ್ಲ ಸ್ಟೇಷನ್ಗೆ ಹೋಗಿದ್ದೀವಿ, ನಾವೇನು ಹೇಳಿಕೆಗಳನ್ನ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಆ ಕೇಸ್ಗಳನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಆ ಕೇಸ್ಗಳನ್ನ ನ್ಯಾಯಾಲಯದಲ್ಲಿ ವಜಾ ಮಾಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಇವ್ರಿಗೆ ತಾಕತ್ತಿದ್ರೆ ಇನ್ನೂ ಎಷ್ಟು ಕೇಸ್ ಹಾಕ್ತಾರೋ ಹಾಕಲ್ಲಿ, ನಮ್ಗೆ ಕೇಸ್ ಹಾಕೋದೇ ಒಂದು ರೂಢಿ ಅಂದ್ರೆ ಅವ್ರು ಮಾಡ್ಲಿ, ನಮ್ಗೆ ಕೇಸ್ ಹಾಕ್ಸ್ಕೊಳ್ಳೋದೇ ಒಂದು ರೂಢಿ ಅಂತ ನಾವು ಹೊರಟೋಗ್ತೀವಿ, ನೋಡೇ ಬೇಡ. ಆದ್ರೆ ಇದು ರಿಸಲ್ಟ್ ಅನ್ನ ಅವ್ರು ಎಷ್ಟೆಷ್ಟು FIR ಹಾಕ್ತಾರೆ ಅಷ್ಟಷ್ಟು ಅವರ ಡೌನ್ ಫಾಲ್ ಅನ್ನ ನಾವು ಎಲೆಕ್ಷನ್ ಅಲ್ಲಿ ಅವರಿಗೆ ನಾವು ಕೊಡೋ ಕೆಲಸವನ್ನ ನಾವು ಮಾಡ್ತೀವಿ. ಈಗ ಮುಖ್ಯವಾಗಿ ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು, ಮೈಸೂರಿನವರು, ಚಾಮರಾಜನಗರದವರು, ಮಂಡ್ಯದವರು ಏನಿದ್ದೀರಿ ನೀವೆಲ್ಲರೂ ನಾನು ಪ್ರಾರ್ಥನೆ ಮಾಡೋದು, ಬಳ್ಳಾರಿಯಲ್ಲಿ 22ನೇ ತಾರೀಕು ನಾಡಿದ್ದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬಳ್ಳಾರಿ KEB ಸರ್ಕ್ಯೂಟ್ ಹೌಸ್ ಅದರಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ, ರಾಜ್ಯ ಮಟ್ಟದ ಸಭೆ, ರಾಜ್ಯ ಮಟ್ಟದ ಎಲ್ಲಾ ನಾಯಕರು ದಯಮಾಡಿ ಅಲ್ಲಿ ಬನ್ನಿ ಅಂತ ಕರೆ ಕೊಟ್ಟಿದ್ದೀವಿ. ಸೊ ಈಗ ನಾನು ಖುದ್ದಾಗಿ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ, ಆ ಬಳ್ಳಾರಿ ಆ ಸಭೆಗೆ ಬನ್ನಿ. ನಿಮ್ಗೆ ಅಮೂಲ್ಯವಾದ, ಯಾಕಂದ್ರೆ ಮೈಸೂರು ಚಾಮರಾಜನಗರ ಈ ಹೋರಾಟದ ಬಹಳ ದೊಡ್ಡ ಶಕ್ತಿ. ನಮ್ಮ ಸಮಾವೇಶಕ್ಕಂತೂ ಅಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟರು. ಹಾಗಾಗಿ ನೀವುಗಳೆಲ್ಲ ಅಲ್ಲಿ ಆ ಬಳ್ಳಾರಿಗೆ ಬಂದ್ರೆ ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗ್ಬೋದು ಹೇಗೆ ಅಂತ. ಈಗ ಮೊದಲೆಲ್ಲ ನಾವು ಒಂದು ಟೀಮ್ ಆಗಿ ನಾವೇ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಒಂದು ಸಮುದಾಯವಾಗಿ ಈ ರಾಜ್ಯದಾದ್ಯಂತ ನಾವೆಲ್ಲ ಒಟ್ಟು ಸೇರಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಏನ್ ಮಾಡೋಣ, ಈ ಸರ್ಕಾರವನ್ನ ಬಗ್ಸೋದಕ್ಕೆ, ನಮ್ಮ ನ್ಯಾಯವನ್ನು ತಗೊಳ್ಳೋದಕ್ಕೆ, ನಮ್ಮ ಸಮುದಾಯದ ಪೀಳಿಗೆಯನ್ನ ಕಾಪಾಡೋದಕ್ಕೆ, ಭವಿಷ್ಯವನ್ನ ಕಾಪಾಡೋದಕ್ಕೆ ಏನೆಲ್ಲ ಸ್ಟೆಪ್ಗಳ ಮೂಲಕ ನಾವು ಹೋರಾಟ ಮಾಡಬೇಕು ಅನ್ನೋದೊಂದು ಒಂದು ಸಮಾಲೋಚನೆ ಮಾಡೋದ್ರಿಂದ ನೀವುಗಳೆಲ್ಲರೂ ಬಂದ್ರೆ, ಮತ್ತೆ ಈ ಫೇಸ್ಬುಕ್ ಮೂಲಕ ನೋಡ್ತಾ ಇರೋಂತ ಎಲ್ಲರೂ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳವರು ಕೂಡ ಬಂದ್ರೆ ಅದ್ಭುತವಾದಂತಹ ಒಂದು ಪ್ಲಾನ್ ಅನ್ನ ಮಾಡಬಹುದು. ಆ ಮೂಲಕ ಈ ಸರ್ಕಾರವನ್ನು ಮಂಡಿಸುವಂತ ಕೆಲಸವನ್ನು ಮಾಡೋಣ. ದಯವಿಟ್ಟು ನೀವೆಲ್ಲರೂ ಬರಬೇಕು ಅಂತ ನಿಮ್ಮೆಲ್ಲರೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.